ಈಸಿಯಾಗಿ ಬದುಕಿ ಅಭ್ಯಾಸ ಇರೋ ನೀನು ಅಷ್ಟು ಬೇಗ ಕಷ್ಟ ಅಭ್ಯಾಸ ಆಗತ್ತಾ? ಚೇಚ, ಹಾಗೇನಿಲ್ಲ ಶೌರ್ಯ. ನಾನು ಮುಂಚಿನ ಥರ ಇಲ್ಲ. ಕಷ್ಟಪಟ್ಟು ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಜವಾಗ್ಲೂ ನೀನು ಕೆಲಸ ಮಾಡಬೇಕು ಅಂತಿದ್ರೆ ಎಲ್ಲೋ ಯಾಕೆ? ಅನುಪಮಾಮ ಅಂಗಡಿ ಇಟ್ಟಿದ್ದಾರಲ್ಲ, ಅಲ್ಲೇ ಕೆಲಸ ಮಾಡ್ಬೋದು. ಶೌರ್ಯ, ನಾವು ನಿಮ್ಗೆ ಎಷ್ಟೇ ದ್ರೋಹ ಮಾಡಿದ್ರು ನೀವದನ್ನ ಮನ್ಸಲ್ಲಿ ಇಟ್ಕೊಳ್ದೆ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಅವ್ರಿಗೆ ಕೆಲಸ ಇಲ್ಲದೆ ಇದ್ದಿದ್ದಕ್ಕೆ ಮನೇಲೇ ಇದ್ದು ಕೆಲಸ ಮಾಡ್ಕೊಳ್ಳೋ ಅಂತ ಅವಕಾಶ ಕೊಡ್ತಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ, ನೀವು ಒಳಗಡೆ ಹೋಗಿ. ಏನ್ ಕಲ್ಯಾಣಿ, ನೀನು ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ದೆ ಇನ್ನೂ ಅನುಮಾನದಲ್ಲೇ ನೋಡ್ತಿರೋ ಹಾಗಿದೆ. ಹೌದು ಆಫೀಸರ್, ನನ್ನ ಅನುಮಾನ ಇನ್ನೂ ಬಗೆಹರಿದಿಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ನಾನಿಷ್ಟು ಅನುಮಾನ ಪಡ್ತಿರ್ಲಿಲ್ವೋ ಏನೋ. ಇವ್ರ ಮೇಲಿರೋ ನನ್ನ ಅನುಮಾನ ಅಷ್ಟು ಬೇಗ ಬಗೆಹರಿಯೋದಲ್ಲ ಆಫೀಸರ್. ಅವರನ್ನ ನಂಬಿ ಈಗಾಗಲೇ ಮೋಸ ಹೋಗಿದ್ದೀವಿ. ಮತ್ತೆ ಮತ್ತೆ ಮೋಸ ಹೋಗೋದಕ್ಕೆ ನನ್ನ ಸಹನೆ ಉಳ್ಕೊಂಡಿಲ್ಲ ಆಫೀಸರ್. ನಡೀರಿ. ಬಾ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ. ಪುರೋಹಿತ್ರೆ, ಇದನ್ನ ದೇವ್ರ ಹತ್ರ ಇಡಿ. ವೇದೋ ಲಕ್ಷ್ಮೀಂ ಅನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಿಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಸಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಂ ದೇವೀಂ ಉಪಫ್ವಯೇ ಶ್ರೀರ್ಮಾದೇವಿ ಜುಷತಾಂ ಕಾಂಸೋ ಸ್ಮಿತಾಂ ಹಿರಣ್ಯ ಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ನಮಸ್ಕರೋಮಿ. ಪುರೋಹಿತ್ರೆ, ಇದನ್ನ ದೇವ್ರ ಹತ್ರ ಇಡಿ. ಸರಿನಪ್ಪ.
ಅಮ್ಮ, ಪೂಜೆ ಪೂರ್ತಿ ಆಯ್ತು. ಇಲ್ಲಿರೋ ಈ ಒಡವೆಗಳನ್ನ ಇಲ್ಲಿಂದ ತೆಗಿದೇನೆ ದೀಪದ ಮಧ್ಯೆ ಇಡಿ. ನಾಳೆ ಮತ್ತೊಂದು ಪೂಜೆ ಮಾಡಿ ಕಳಶ ತೆಗಿತೀನಿ. ಹಾಗೆ 5 ಬೇರೆ ಬೇರೆ ವೃತ್ತಿ ಮಾಡೋರ್ನ ಕರೆದು ಊಟ ಹಾಕಿ. ಸರಿ. ಮೊದಲು ನಾನ್ ಮಾಡಿರೋ ಉಂಡೆಗಳನ್ನ ತಿನ್ನಿ, ಆಮೇಲೆ ಮಿಕ್ಕಿದ್ದನ್ನೆಲ್ಲ ಬಡಿಸ್ತೀನಿ. ಮೊದಲು ಉಂಡೆ ತಿನ್ನಿ, ಆಮೇಲೆ ಊಟ ಬಡಿಸ್ತೀನಿ. ತಿನ್ನಿ ತಿನ್ನಿ. ಏನಮ್ಮ ಇದು? ಉಂಡೆ ಕೊಟ್ಟಿದ್ಯಾ ಇಲ್ಲ ನಮ್ಗೆ ಆಟೋಡಕ್ಕೆ ಬಾಲ್ ಏನಾದ್ರೂ ಕೊಟ್ಟಿದ್ಯಾ? ಕೈಯಲ್ಲೇ ನಿಲ್ತಾ ಇಲ್ಲ, ಇನ್ ಬಾಯಲ್ಲಿ ಹೇಗ್ ತಿನ್ನೋದು? ಉಂಡೇನೂ ಇಲ್ಲ, ಏನೂ ಇಲ್ಲ. ತೆಗೆದು ಪಕ್ಕಕ್ಕಿಡಿ. ಪ್ರಶಾಂತವಾಗಿ ಪೂಜೆ ಮಾಡೋಣ ಅಂತ ಬಂದ್ರೆ ಏನಿದು? ನಡೀರೆ ಹೋಗೋಣ. ಅಯ್ಯೋ, ಒಂದ್ ನಿಮಿಷ ಇರಿ. ಅಯ್ಯೋ ಅಯ್ಯೋ ಇರಿ. ನಿಲ್ಲಿ, ಹೋಗ್ಬೇಡಿ ಪ್ಲೀಸ್, ನಿಲ್ಲಿ. ನೀವ್ ಈ ತರ ಊಟ ಮಾಡದೆ ಹೋದ್ರೆ ಹೇಗೆ? ನಿಮ್ಗೋಸ್ಕರ ಊಟದ ವ್ಯವಸ್ಥೆನೂ ಆಗಿದೆ. ಪ್ಲೀಸ್ ಕೂತ್ಕೊಳ್ಳಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನ್ ಮಾಡಿದ್ದೀನಲ್ಲೇ, ಜೊತೆಗೆ ನೀನು ಬೇರೆ ಮಾಡಿದ್ಯಾ? ಜನಕ್ಕೆ ಎಲ್ಲಿ ಸಾಕಾಗಲ್ವೋ ಅಂತ ಯಾವ್ದಕ್ಕೂ ಇರ್ಲಿ ಅಂತ ನಾನು ಸ್ವಲ್ಪ ಮಾಡ್ದೆ ಅತ್ತೆ. ಅಂದ್ರೆ ಏನೇ? ನಾನ್ ಮಾಡಿರೋ ಅಡ್ಗೆನ ಜನಗಳು ತಿನ್ಬಾರ್ದು, ನೀವ್ ಮಾಡಿರೋದನ್ನೇ ಎಲ್ರು ತಿನ್ಬೇಕು ಅಂತ ಅಮ್ಮ ಮಗಳು ಸೇರ್ಕೊಂಡು ನನ್ನ ಅಡ್ಗೆನ ಹಾಳು ಮಾಡಿದ್ರಾ? ಅದ್ಯಾಕ್ ದಮಯಂತಿ ಹಾಗೆ ಮಾತಾಡ್ತಿದ್ಯಾ? ನೀನ್ ಅಡ್ಗೆ ಮಾಡಿದೀಯ ಅಂತ ಅವಳು ಅಡ್ಗೆ ಮಾಡಬಾರ್ದು ಅಂತಿದ್ಯಾ? ಮತ್ತಿನ್ನೇನಮ್ಮ, ನಾನು ಅಡ್ಗೆ ಮಾಡಿದ್ದೀನಿ ಅಂತ ಗೊತ್ತಲ್ಲ, ಮತ್ತೆ ಉಳಿಯಾಕ್ ಮಾಡ್ಬೇಕು? ಅಂದ್ರೆ ನಾನ್ ಮಾಡಿರೋ ಅಡ್ಗೆನ ಇವ್ರು ತಿನ್ನಲ್ಲ ಅಂತ ಇವಳಿಗೆ ಮೊದ್ಲೇ ಗೊತ್ತಾಗಿ ಇವ್ರು ಬೇರೆ ಅಡ್ಗೆ ಮಾಡಿದಾರೆ ಅಂತಾನೆ ಅಲ್ವೇನಮ್ಮ? ಸಾಕ್ ನಿಲ್ಸು. ಬಂದವ್ರನ್ನ ಊಟ ಮಾಡಕ್ ಬಿಡದೆ ಏನ್ ನಿನ್ ಮಾತುಗಳು? ಅಮ್ಮ, ನೀವು ಕೂತ್ಕೊಳ್ಳಿ, ಊಟ ಮಾಡಿ ಹೊರಡಿ. ಅತ್ತೆ, ಶತ್ರುನ ಕೂಡ ಮಿತ್ರನ್ ಹಾಗೆ ನೋಡ್ತಾರೆ ನಮ್ಮಮ್ಮ. ನಮ್ಮಮ್ಮ ತಪ್ಪು ಮಾಡ್ತಾರೆ ಅಂತ ಇನ್ ಯಾವತ್ತೂ ಹೇಳ್ಬೇಡಿ. ಹೌದೇ? ಮಾಡೋದನ್ನೆಲ್ಲ ಮಾಡಿಬಿಡ್ತೀರಾ, ಆಮೇಲೆ ಏನು ಗೊತ್ತಿಲ್ದೇ ಇರೋ ಮಳ್ಳಿ ತರ ಇರ್ತೀರಾ ಇಬ್ರು. ಜಾಗ ಬಿಡ. ಭಗವಂತ, ನೀವು ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಕೂತ್ಕೊಳ್ರೆ.
ಚೆನ್ನಾಗಿ ಪೂಜೆ ಮಾಡಿದ್ದೀರಾ, ಒಳ್ಳೆ ಊಟ ಹಾಕಿದ್ದೀರಾ. ನೀವೆಲ್ಲರೂ 100 ಕಾಲ ಚೆನ್ನಾಗಿರ್ಬೇಕು. ಅತ್ತೆ, ಮೊದ್ಲೇ ಅವ್ರು ಇರೋದಕ್ ಜಾಗ ಇಲ್ದೆ ಎಲ್ಲೆಲ್ಲೋ ಇರ್ತಿದ್ದಾರೆ. ಈ ಹೊತ್ತಲ್ಲಿ ಅವರು ಎಲ್ಲಿ ಅಂತ ಹೋಗ್ತಾರೆ? ಇವತ್ ರಾತ್ರಿ ಇಲ್ಲೇ ಇರಿ ಅಂತ ಹೇಳಿ ಅತ್ತೆ. ದಿನ ಎಲ್ಲಿರ್ತಿದ್ರೋ ಅಲ್ಲೇ ಇರ್ತಾರೆ. ತೊಂದ್ರೆ ಏನೂ ಆಗಲ್ಲ, ಅವ್ರನ್ನ ಕಳ್ಸಿ. ಅದ್ಯಾಕ್ ಚಿನ್ನಿ ಹಾಗೆ ಹೇಳ್ತಿದ್ಯಾ? ಅವ್ರು ಹೇಳಿದ್ದು ನಿಜನೇ ಅಲ್ವಾ? ಇವತ್ ರಾತ್ರಿ ಇರ್ತಾರೆ, ಅದ್ರಲ್ಲೇನಿದೆ? ಸರಿ, ಹಾಗಾದ್ರೆ ಅವ್ರನ್ನ ಇರೋದಕ್ಕೆ ಹೇಳು. ಏನಮ್ಮ ಇರೋದು? ನಾನೊಪ್ಪಲ್ಲ. ಅವರಿಬ್ರು ಈ ಮನೇಲಿರೋ ತನಕ ನನಗೆ ಮನಶಾಂತಿ ಅನ್ನೋದೇ ಇರಲ್ಲ. ಬಂದ್ರು, ಪೂಜೆ ಮುಗಿತಲ್ಲಿಗೆ. ಈಗ ಕಳ್ಸಿ ಅವ್ರನ್ನ. ಇನ್ನು ಯಾಕೆ ನಮ್ಮನೇಲಿ? ಅತ್ತೆ, ಗರ್ಭಿಣಿ ಆಗಿರೋರನ್ನ ಹುಷಾರಾಗಿ ನೋಡ್ಕೋಬೇಕಂತ ನಿಮಗ್ ಗೊತ್ತಿಲ್ಲ ಅನ್ಸತ್ತೆ. ಆದ್ರೂ ಅವ್ರಿರೋದ್ರಿಂದ ನಮ್ಗೇನ್ ನಷ್ಟ ಹೇಳಿ? ಅವ್ರ ರೂಮಲ್ಲಿ ಅವ್ರಿರ್ತಾರೆ. ಇವತ್ತೊಂದಿನ ಅವ್ರಿರ್ಲಿ ಬಿಡಿ. ನೀನ್ ಬದಲಾಗಿದ್ದೇನೋ ನಂಬಿಕೆ ಇಲ್ದೇನೆ ಜನ ಅನುಪಮನ ಗೆಲ್ಸಿದ್ದಾರೆ. ಚೆನ್ನಾಗಿ ಹೇಳಿದ್ರಿ. ನಾನೇನೋ ತಮಾಷೆಗೆ ಹೇಳ್ತಿದ್ದೀನಷ್ಟೇ. ನಾನು ಕೂಡ ಬಾಗ್ನ ಕೊಡ್ಬೇಕು ಅನ್ಕೊಂಡಿದ್ದೆ. 1 ನಿಮಿಷ ಇರಿ, ತಗೊಂಡ್ ಬರ್ತೀನಿ. ಕೊಡ್ತಿದ್ದೀನಮ್ಮ ಬಾಗ್ನ. ತಗೊಂಡಿದ್ದೀನಮ್ಮ ಬಾಗ್ನ. ಕೊಡ್ತಿದ್ದೀನಮ್ಮ ಬಾಗ್ನ. ತಗೊಂಡಿದ್ದೀನಮ್ಮ ಬಾಗಿನ. ಕೊಡ್ತಿದ್ದೀನಮ್ಮ ಬಾಗ್ನ. ತಗೊಂಡಿದ್ದೀನಮ್ಮ ಬಾಗ್ನ. ಒಟ್ನಲ್ಲಿ ವಿನಾಯಕ ಚೌತಿ ಎಷ್ಟು ಚೆನ್ನಾಗಿ ನಡೀತೋ, ಈ ಪೂಜೆ ಕೂಡ ತುಂಬಾ ಚೆನ್ನಾಗಿ ಆಯ್ತು. ಎಲ್ರೂ ಹೊರಟಾಯ್ತು. ನಡೀರಿ, ಎಲ್ರೂ ಹೋಗಿ ವಿಶ್ರಾಂತಿ ತಗೊಳ್ಳಿ. ನಡೀರಿ. ಅಂತೂ ಇಂತೂ ಇವತ್ತಿಲ್ಲೇ ಇರೋದಕ್ಕೆ ಒಪ್ಕೊಂಡ್ರು ಸ್ಯಾಮ್. ನಂಬಿಟ್ರು ಸಿದ್ದು. ನಮ್ಮ ಆಕ್ಟಿಂಗ್ ನ ಅವ್ರು ಎಲ್ಲರೂ ನಂಬಿಟ್ರು. ಸ್ಯಾಮ್ 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 ಬೇಡ, ಯಾರಾದ್ರೂ ಬಂದ್ಬಿಡ್ತಾರೆ. ಸ್ಯಾಮ್ ಸ್ಯಾಮ್ ನನ್ ಮಾತು ಕೇಳು, ಬೇಡ, ಯಾರನ್ನ ಬರ್ತಾರೆ. ಸಿದ್ದು, ಅರೆ ಸ್ಯಾಮ್, ಇನ್ನೇ ಬರ್ತಾರೆ ಸಿದ್ದು. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಅಲ್ಲ, ಅಮಾಯಕಿ ತರ, ಬುದ್ಧಿ ಇಲ್ದಿರೋ ತರ ನಡ್ಸೋದು ಎಷ್ಟು ಕಷ್ಟ ಅಂತ ನನ್ಗೆ ಇವತ್ತು ಅರ್ಥ ಆಯ್ತು. ಜಾಲಿಯಾಗಿ ಖುಷಿಯಾಗಿರೋದ್ ಬಿಟ್ಟು ಏನಿದೆಲ್ಲ? ಈ ಹೊಟ್ಟೆ ಬೇರೆ ಇಟ್ಕೊಂಡು ಕಾಮಾಗಿ ಯಾರೇನೇ ಹೇಳಿದ್ರು ಮಾತಾಡದೆ ಇರ್ಬೇಕು. ಅಲ್ಲ, ಈಗ್ಲಾದ್ರೂ ಸ್ವಲ್ಪ ಫ್ರೀ ಆಗಿರೋದಕ್ ಬಿಡು. ಕಮ್ ಆನ್. ಸ್ಯಾಮ್ ಬೇಡ, ಸ್ಯಾಮ್ ಬೇಡ, ಸ್ಯಾಮ್ ಸ್ಯಾಮ್ ಇಲ್ಲ ಬೇಡ. ಅಮ್ಮ ಕಲ್ಯಾಣಿ, ಅಮ್ಮ ಸಂಪದ ಗರ್ಭವತಿ ಅಲ್ವಾ?
ಈ ಹಾಲಲ್ಲಿ ಕುಂಕುಮ ಕೇಸರಿ ಬೆರೆಸಿದ್ದೀನಿ, ತಗೊಂಡು ಹೋಗಿ ಅವಳಿಗೆ ಕೊಡು. ಸ್ಯಾಮ್ ಸ್ಯಾಮ್ ಬೇಡ, ಸುಮ್ಮನಿರು ಸ್ಯಾಮ್. ಟೋಟಲಿ ನಮ್ಮತ್ತೆ ಒಡವೆ ಸಮೇತ ಮನೆಯಲ್ಲಿರೋ ಎಲ್ರ ಒಡವೆನೂ ಅಲ್ಲಿದೆ. ರಾತ್ರಿ ಒಡವೆನ ಕದ್ದು ನಿಮ್ ಹುಲಿನ ಕೈಲಿ ಕೊಟ್ಟು ಕಳ್ಸಿ ಏನು ಗೊತ್ತಿಲ್ಲದಿರೋ ತರ ಇಲ್ಲೇ ಆರಾಮಾಗಿದ್ಬಿಡೋಣ. ಸ್ಯಾಮ್, ಒಡವೆ ನೋಡ್ದಾಗಿಂದ ನಿನ್ ಕಾನ್ಸಂಟ್ರೇಷನ್ ಎಲ್ಲ ಒಡವೆ ಮೇಲೆ ಇದೆ. ನಾವಿಲ್ಲಿ ಬಂದಿರೋದು ಮಗುನ ಅಡ್ಡ ಇಟ್ಕೊಂಡು ಅವನ ಹೆಸರಲ್ಲಿರೋ ಆಸ್ತಿನ ಹೊಡೆಯೋಣ ಅಂತ ಸ್ಯಾಮ್. ಅದಕ್ಕೋಸ್ಕರನೇ ಈ ಆಕ್ಟಿಂಗ್ ಎಲ್ಲ. ಅದನ್ ಬಿಟ್ಟು ಆ ಒಡವೆ ಬಗ್ಗೆ ಮಾತಾಡ್ತೀಯಲ್ಲ ಸ್ಯಾಮ್. ಯಾವ್ದೇನೇ ಆದ್ರೂ ನೀನೇನಾದ್ರೂ ಐಡಿಯಾ ಆಗ್ತಾ ಅಂದ್ರೆ ಅದು ಚೆನ್ನಾಗೇ ಇರುತ್ತೆ ಸಿದ್ದು. ಆಸ್ತಿ ಹೊಡೆಯೋದಕ್ಕೆ ಟೋಟಲ್ ಆಗಿ ನಮ್ ಕ್ಯಾರೆಕ್ಟರ್ಸ್ನೇ ಚೇಂಜ್ ಮಾಡಿಸ್ಬಿಟ್ಟಿಯಲ್ಲ, ಇದು ಸೂಪರ್ ಪ್ಲಾನು. ಸ್ಯಾಮ್, ಕಮ್ ಆನ್ ಸ್ಯಾಮ್. ಅಯ್ಯೋ, ಏನೋ ಮ್ಯೂಸಿಕ್ ಸೌಂಡ್ ಬಂದಾಗಿತ್ತಲ್ಲ. ಮ್ಯೂಸಿಕ್ಕಾ? ಹಾಗೇನಿಲ್ವಲ್ಲ. ಹೌದು ಕಲ್ಯಾಣಿ, ಈ ಟೈಮಲ್ಲಿ ಯಾರು ಮ್ಯೂಸಿಕ್ ಕೇಳ್ತಾರೆ? ಆಚೆಯಿಂದ ಕೇಳಿಸಿರ್ಬೇಕೇನೋ. ಮೊದಲೇ ಪ್ರೆಗ್ನೆಂಟ್ ಇವಳು, ರೆಸ್ಟ್ ತಗೋಬೇಕಲ್ವಾ? ಅವಳನ್ನ ಬೇಗ ಮಲ್ಕೋ ಅಂತ ಹೇಳ್ತಿದ್ದೆ. ಅವಳು ಮಲ್ಕೊಳಕ್ ಹೋಗ್ತಿದ್ಲು, ಅಷ್ಟ್ರಲ್ಲಿ ನಿನ್ ಬಂದೆ. ಅದ್ ಹಾಗಲ್ಲ, ರೂಮಲ್ಲಿ ಏನಾದ್ರು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಿದ್ರ ಏನೋ ಅಂತ ಡೌಟ್ ಬಂತು. ಏನ್ ಕಲ್ಯಾಣಿ, ನೀನಿನ್ನೂ ನಮ್ಮನ್ನ ನಂಬೋದಿಲ್ವಾ? ನಿಮ್ಮಮ್ಮನೇ ನಂಬಿದ್ದಾರೆ, ನೀನ್ ನಂಬೋದಕ್ಕೇನು? ನಿನ್ನ ನಂಬೋದಿಕ್ಕೆ ನೀನೇನ್ ದೊಡ್ಡ ಮಹಾತ್ಮಳೇನು? ಏನೋ ದೊಡ್ಡ ಸತಿ ಸಾವಿತ್ರಿ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ನೀನ್ ಯಾಕೆ ಕಿಸಿತಾ ಇದ್ಯಾ? ಏನದು ಹಾಲ? ಆ ಹಾಲಲ್ಲಿ ಏನಾದ್ರೂ ಮಿಕ್ಸ್ ಮಾಡೇ ಇರ್ತಾಳೆ ನಿಮ್ಮಮ್ಮ. ನನಗ್ ಗೊತ್ತು ಬಿಡು. ಅಷ್ಟಕ್ಕೂ ನಿಮ್ಮಮ್ಮಂಗೆ ಹೇಳ್ಬೇಕು. ಏನೇ ಆದ್ರೂ ಯಾರು ಏನೇ ಮಾಡಿದ್ರು ನಿಮ್ಮಮ್ಮಂಗೆ ಮಾತ್ರ ಬುದ್ಧಿ ಬರಲ್ಲ. ಖಂಡಿತ ಕೇಸರಿ ಬೆರ್ಸೇ ಇರ್ತಾಳೆ ಆ ಹಾಲಲ್ಲಿ. ಅಂದ್ರೆ ಇವಳು ಗರ್ಭಿಣಿ ಅಲ್ವಾ ಅತ್ತೆ, ಅದಕ್ಕೆ ಅಮ್ಮ ಕೊಡು ಅಂದ್ರು ಅಷ್ಟೇ. ನಮ್ ಜೀವನ ಪೂರ್ತಿ ಎಲ್ರಿಗೂ ಕೇಸರಿ, ದ್ರಾಕ್ಷಿ, ಗೋಡಂಬಿ ತಿನ್ಸೋದ್ರಲ್ಲೇ ಮುಗ್ದು ಹೋಗುತ್ತೆ. ನಮ್ಮನೇಲಿ ಮಾತ್ರ ಅಂಥದ್ದೇನು ನಡೆಯಲ್ಲ. ನೀನ್ ಕುಡಿ ಸಂಪದ. ಏನ್ ಕಲ್ಯಾಣಿ ಹೀಗ್ ನೋಡ್ತಾ ಇದ್ಯಾ? ಏನಿಲ್ಲ, ಎಲ್ಲ ಕರೆಕ್ಟ್ ಆಗಿದ್ಯೋ ಇಲ್ವೋ ಅಂತ. ಎಲ್ಲ ಅಂದ್ರೆ ಅದೇ ನೀವಿರೋದಕ್ಕೆ ಎಲ್ಲ ಸೌಕರ್ಯ ಸರಿ ಇದೆಯಾ ಅಂತ ನೋಡ್ತಿದ್ದೆ. ಹಾಲ್ ಕುಡ್ದು ಮಲ್ಕೋ.
ನೀನ್ ಈ ತರ ಆಡ್ತಾ ಇರ್ಬೇಡ. ನೋಡ್ದ್ಯಾ, ಸ್ವಲ್ಪ ಮಿಸ್ ಆಗಿದ್ರು ಸಿಕ್ಕಾಕೋತಿದ್ವಿ. ನಾವಿಲ್ಲಿ ಸ್ವಲ್ಪ ತಪ್ಪು ಮಾಡಿದ್ರು ಸಿಕ್ಕಾಕೋತೀವಿ. ಅದನ್ನ ಮಾತ್ರ ನೆನ್ಪಿಟ್ಕೋ.